ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನಲ್ಲಿ ಭಾರಿ ಮಳೆಯ ಅವಾಂತರ ನೀವು ಕೂಡ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ ಈ ಒಂದು ಭಾರಿ ಮಳೆ ಬೆಂಗಳೂರಿನಲ್ಲಿ ಅಂತ. ಇನ್ನ ವೃಷಭಾವತಿ ನದಿಯ ತಡೆಗೋಡೆ ಕುಸಿತ ಆಯ್ತಲ್ಲ, ಆ ಒಂದು ಸ್ಥಳಕ್ಕೆ ಬಿಬಿಎಂಪಿ ಮೇಯರ್, ಕಮಿಷನರ್ ಭೇಟಿಯನ್ನ ನೀಡಿದ್ದಾರೆ. ಮೈಸೂರು ರಸ್ತೆಯಲ್ಲಿ ನದಿಯ ತಡೆಗೋಡೆ ಕುಸಿತ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿಗೆ ಮೇಯರ್ ಮತ್ತೆ ಕಮಿಷನರ್ ಭೇಟಿಯನ್ನ ನೀಡಿರುವಂತದ್ದು. ತಡೆಗೋಡೆ ಕುಸಿದ ರಸ್ತೆಯಲ್ಲಿ ಸಂಚಾರವನ್ನ ಸದ್ಯಕ್ಕೆ ನಿಷಿದ್ಧವನ್ನ ಮಾಡಲಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ಕಾಲು ಭಾಗ ರಸ್ತೆಯಲ್ಲಿ. ಸೊ ಹೀಗಾಗಿ ಆ ಒಂದು ಸ್ಥಳವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಮೇಯರ್ ಗೌತಮ್ ಕುಮಾರ್ ಜೈನ್. ಮೈಸೂರು ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ಆ ಒಂದು ದೃಶ್ಯಾವಳಿಯಲ್ಲಿ, ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಗೌತಮ್ ಕುಮಾರ್ ಅವರು ಹೋಗಿರುವಂತದ್ದು. ನಮ್ ಜೊತೆ 8 ಗಂಟೆಯ ಬುಲೆಟಿನ್ ಅಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇದ್ದೀನಿ, ಅದಾದ್ಮೇಲೆ ಏನಾಗಿದೆ ಏನು ಎತ್ತ ಅಂತ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ತೀನಿ ಅಂತ ಮಾತನಾಡ್ತಾ ಹೇಳ್ತಾ ಇದ್ರು. ಬಟ್ ನಿಜಕ್ಕೂ ನಿನ್ನೆ ಅಂತೂ ಒಂದು ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿತ್ತು ಆ ಒಂದು ಭಾಗದಲ್ಲಿ. ಮಳೆಯ ಆರ್ಭಟ ಯಾವ ರೀತಿಯಾಗಿದೆ ಅನ್ನೋದನ್ನ ಲೆಫ್ಟ್ ವಿಂಡೋದಲ್ಲಿ ನೀವು ಗಮನಿಸಬಹುದು. ಕಂಪ್ಲೀಟ್ ಆಗಿ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಅಲ್ಲೆಲ್ಲವೂ ಕೂಡ ಜಲಾವೃತ ಆದಂತೆ ದೃಶ್ಯಾವಳಿಗಳು ಇದ್ದಿದ್ದಂಥದ್ದು. ಇನ್ನು ಒಂದ್ ಕಡೆ ಆ ರಸ್ತೆನೇ ಕಾಲು ಭಾಗ ಕೊಚ್ಚಿಕೊಂಡು ಹೋಗಿತ್ತು. ಇಲ್ಲ, ತುರ್ತಾಗಿ ಇಮಿಡಿಯೇಟ್ ಆಗಿ ಇವಾಗ ನಾವು ಆಯುಕ್ತರು ವೀಕ್ಷಣೆ ಮಾಡಿ ಇಮಿಡಿಯೇಟ್ ಆಗಿ ಚೀಫ್ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ಸ್ ನ ಮತ್ತೆ ಮೆಟ್ರೋ ಮತ್ತೆ ನ್ಯಾಷನಲ್ ಹೈವೇ ಅವರು ಏನು ಒಂದು ನ್ಯಾಷನಲ್ ಹೈವೇ ಅವರು ಒಂದು ಕಾಮಗಾರಿ ಮಾಡಿದ್ದಾರೆ. ಮತ್ತೆ CMC ಇದ್ದಂತ ಸಂದರ್ಭದಲ್ಲಿ ರಿಟರ್ನಿಂಗ್ ವಾಲ್ ಕಟ್ಟಿರ್ತಕ್ಕಂಥದ್ದು. ಅದ್ರ ಮೇಲೆ ನ್ಯಾಷನಲ್ ಹೈವೇ ಅವರು ಅವರ ಒಂದು ಟೆಕ್ನಿಕ್ಯಾಲಿಟಿ ಫರ್ದರ್ ಆಗಿ ಅವರು ರೋಡ್ ಮಾಡತ್ತ ಸಂದರ್ಭದಲ್ಲಿ ಒಂದು ಪರ್ಮಿಷನ್ ತಗೊಂಡು ಒಂದು ರಿಟರ್ನಿಂಗ್ ವಾಲ್ ಕಟ್ಟಿರ್ತಕ್ಕಂಥದ್ದು ಕೊಲಾಪ್ಸ್ ಆಗಿದೆ. ತುರ್ತಾಗಿ ಇಮಿಡಿಯೇಟ್ ಆಗಿ ಆ ಕಾಮಗಾರಿಗಳನ್ನ ಇವಾಗ ನಮ್ಮ ಚೀಫ್ ಇಂಜಿನಿಯರ್ ಕಬಾಡೆ ಅವರಿಗೆ ನಾವು ಆಯುಕ್ತರು ಆದೇಶ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟರ್ ಹಿಡಿದು ಈ ಕ್ಷಣದಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದೀವಿ. ಯಾವುದು ಇಲ್ಲ, ಇದು CMC ಇದ್ದಂತ ಸಂದರ್ಭದಲ್ಲಿ 15-20 ವರ್ಷ ಹಿಂದ್ಗಡೆ ಕಟ್ಟಿರ್ತಕ್ಕಂಥ ರಿಟರ್ನಿಂಗ್ ವಾಲ್. ಇಲ್ಲಿದ್ದಂಥವ್ರ ಹತ್ರನೂ ವಿಚಾರಿಸ್ಕೊಂಡಿದ್ವಿ. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ. ಸುಮಾರು 20 ವರ್ಷ ಹಿಂದ್ಗಡೆ ಕಟ್ಟಿರ್ತಕ್ಕಂಥ ಒಂದು ರಿಟರ್ನಿಂಗ್ ವಾಲ್. ಅದ್ರ ಮೇಲ್ಗಡೆನೆ ಒಂದು ಪ್ರೊಟೆಕ್ಷನ್ ವಾಲ್ ಏನ್ ಕಟ್ಟಬೇಕಾಗಿತ್ತು ನ್ಯಾಷನಲ್ ಹೈವೇ ಅವರು ಕಟ್ಟಿದ್ದಾರೆ. ಕಟ್ಟಂತ ಸಂದರ್ಭದಲ್ಲಿ ಅವರು ನೋಡ್ಬೇಕಾಗಿತ್ತು ಕೆಳಗಡೆ ಸ್ಟ್ರೆಂತ್ ಏನಿದೆ ಏನಿಲ್ಲ ಅಂತ. ಆ ಸಂದರ್ಭದಲ್ಲಿ ಅವ್ರು ನೋಡಿಲ್ಲ. ಆ ಕಾರಣದಿಂದ ಮತ್ತೆ ಮಳೆ ನಿನ್ನೆ ಹೆವಿ ಆಗಿರೋದ್ರಿಂದ ಮೆಟ್ರೋ ಅವರು ಎಂಟೈರ್ ನೀರು ಈ ಕಡೆ ಇದು ಮಾಡಿದ್ದಾರೆ. ಆ ಪ್ರೆಷರು ಮತ್ತೆ ಇದು ತಡಿಲಾರದೆ ರಿಟರ್ನಿಂಗ್ ವಾಲ್ ಕೊಲಾಪ್ಸ್ ಆಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೊರಿಬಾರದು, ಅದಕ್ಕೆ ತಕ್ಷಣ ನಾವು ಡೈವರ್ಷನ್ ಬಂಡ್ ಹಾಕಿ ನೀರನ್ನ ಎತ್ತರ ಬಂದು ಕೂಡ ಅದನ್ನ ತಡೆಗಟ್ಟೋ ಅಂತ ರೀತಿಯಲ್ಲಿ ಒಂದು ಟೆಂಪರರಿ ಬಂಡ್ ಮಾಡಿ ಡೈವರ್ಷನ್ ಮಾಡಿ ಆನಂತರ ಇಮಿಡಿಯೇಟ್ ಆಗಿ ತುರ್ತಾಗಿ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ರೋಡ್ ಮಾಡುವಾಗ ಅವರು ಇದು ರಿಟೈನಿಂಗ್ ವಾಲ್ ಕಟ್ಟಿದ್ದಾರೆ. ಆ ರೋಡ್ ಮಾಡೋ ಸಂದರ್ಭದಲ್ಲಿ ರಿಟೈನಿಂಗ್ ವಾಲ್ ಯಾರು ಕಟ್ಟಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ನಾವು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕು. ಮೆಟ್ರೋ ಲೈನ್ ಇನ್ ಪ್ರೆಷರ್ ಅಂತ ಅಲ್ಲ, ಒಟ್ಟಾರೆ ಈ ರಸ್ತೆ ಮೇಲೆ ನೀರು ನಿಂತಿದೆ. ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 3ರಿಂದ 4 ಅಡಿವರೆಗೂ ನೀರು ನಿಂತಿದೆ. ಆ ನೀರಿನ ಒತ್ತಡಕ್ಕೆ ಸ್ವಲ್ಪ ಎಲ್ಲ ಗೋಡೆ ಕುಸಿದೆ. ಜೊತೆಗೆ ಏನು ಕೆರೆಯಿಂದ ಬಂದಂತ ನೀರು ಕೂಡ ಅದು ಬಹುಶಃ ನನ್ನ ಲೆಕ್ಕದಲ್ಲಿ ನಾವೇನು ವೆಂಟ್ ಕೊಟ್ಟಿದ್ದೀವಿ ಅದು ಸಾಕಾಗ್ಲಿಕ್ಕಿಲ್ಲ. ಅದನ್ನು ಕೂಡ ಬಹುಶಃ ನಾವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಜಾಸ್ತಿ ನೀರು ಬರ್ತದೆ ಅದಕ್ಕೆ ಲೆಕ್ಕಾಚಾರವಾಗಿ ನಾವು ಮಾಡಿಲ್ಲ ಕಾಣಿಸ್ತದೆ. ಅದರಿಂದ ಅದನ್ನು ಕೂಡ ರೆಕ್ಟಿಫೈ ಮಾಡಿ ಈಗ NH ಅವ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ, ಮೆಟ್ರೋದವ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅವ್ರು 3 ಜನನ ನಮ್ಮ BBMP ಅವರು ಕೂತ್ಕೊಂಡು ನಾವು ಅದನ್ನು ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಳ್ತೇವೆ. ಇದು ನೀರಿನ ಒತ್ತಡ ತಡೆಲಾರದೆ ಇದು ಸೈಡ್ನಲ್ಲಿ ಇವರು ಮೆಟ್ರೋನವರು ಪಾಪ ಅವರು ಫುಟ್ಪಾತ್ ಮಾಡೋದಕ್ಕೆ ವೈಬ್ರೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಮುಂಚೆ ಮಾಡಿದ್ರು. ಅದು ಆ ವೈಬ್ರೇಟರ್ಗೆ ಕಳಪೆ ಕಾಮಗಾರಿ ಇರುತ್ತೆ. ಕಾಂಪೌಂಡ್ ಎಲ್ಲನೂ ಮುಂಚೆ ಎಲ್ಲರೂ ಇರೋರು ಮಾಡಿಸಿರೋರು ಕಳಪೆ ಕಾಮಗಾರಿ ಮಾಡಿರ್ತಾರೆ. ಅದರಿಂದ ಆ ವೈಬ್ರೇಷನ್ಗೆ ಆ ಕಾಂಪೌಂಡ್ ಸ್ವಲ್ಪ ಬಿರುಕು ಬಿಟ್ಟಿರುತ್ತೆ. ಈಗ ಮಳೆ ತಡಿಲಾರದೆ ಅದು ಮಳೆ ಬಂದಿದ್ದು ನೀರು ಒತ್ತಡ ತಡಿಲಾರದೆ ಅದು ಮೋರಿಗೆಲ್ಲ ಕುಸ್ತೋಗ್ಬಿಟ್ಟಿದೆ. ಡ್ಯಾಮ್ಗೆ ಯಾವ ಥರ ಗೋಡೆಗಳನ್ನ ಹಾಕ್ತಾರೆ ಆ ಥರ ಅಡ್ಡಗೋಡೆಗಳೆಲ್ಲ ಹಾಕಿ ಸ್ವಲ್ಪ ನಾಳೆ ಮುಂದೆ ಅಪಾಯ ಆಗದಿರೋ ರೀತಿಯೊಳಗೆ ಮಾಡಿದ್ರೆ ಒಳ್ಳೇದು ಸರ್. ಇದೇ ಥರ ಮುಂದೆ ಎಲ್ಲೋಗಿದೆ ಗೊತ್ತಿಲ್ಲ.
ಅಥವಾ ಜನಗಳು ಹೋಗಿದಾರೋ ಏನೋ ಗೊತ್ತಿಲ್ಲ. ನಿನ್ನೆ ನಾವು ಕಂಡಂಗೆ ವಾಹನಗಳು ತೇಲ್ತಾ ಇತ್ತು. ಆಮೇಲೆ ಇಲ್ಲಿ 3 ಅಡಿ ನೀರು ಬರ್ತಾ ಇತ್ತು. ಆ ಬಸ್ ಎಲ್ಲಾನು 3 ಅಡಿ ಮುಳುಗೋಗಿತ್ತು. ಕೆಲವು ಬಸ್ ಎಲ್ಲಾನು ಹೊರಟೋಯ್ತು. ಆದ್ರೆ ಒಂದು ಕೆಲವು ಕಾರುಗಳು ವಾಹನಗಳೆಲ್ಲ ತೇಲ್ತಾ ಇತ್ತು. ಇದು ನೀರಿನ ಒತ್ತಡ ತಡೆಲಾರದೆ ಇದು ಸೈಡ್ನಲ್ಲಿ ಇವರು ಮೆಟ್ರೋನವರು ಪಾಪ ಅವರು ಫುಟ್ಪಾತ್ ಮಾಡೋದಕ್ಕೆ ವೈಬ್ರೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಮುಂಚೆ ಮಾಡಿದ್ರು. ಅದು ಆ ವೈಬ್ರೇಟರ್ಗೆ ಕಳಪೆ ಕಾಮಗಾರಿ ಇರುತ್ತೆ, ಕಾಂಪೌಂಡ್ ಎಲ್ಲಾನು ಇರೋರು